ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಎಂ ನರೇಂದ್ರ ಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯ ಕೋಮು ದಳ್ಳೂರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡೋದೂ ಇಲ್ಲ ಅಂತ ಮಳವಳ್ಳಿಯಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಸಣ್ಣ ಘಟನೆ, ಅದನ್ನು ಮರಿಬೇಕು, ಎಲ್ಲರೂ ಒಗ್ಗಟ್ಟಾಗಿ ಬಾಳೋದನ್ನು ಕಲಿಬೇಕು, ಪ್ರಚೋದನೆ ಅವಶ್ಯಕತೆ ಇಲ್ಲ, ಎಲ್ಲರೂ ಒಂದಾಗಬೇಕು. ಸಾರ್ವಜನಿಕರು ತಪ್ಪು ಮಾಡಿದರೆ ಸರ್ಕಾರ ಮಾಡಿಸಿದೆ ಅಂತಾರೆ. ಇದು ಸಣ್ಣ ಘಟನೆ, ಇದನ್ನು ವೈಭವೀಕರಿಸೋದು ಬೇಕಾಗಿಲ್ಲ. ಇದು ಧರ್ಮ, ಜಾತಿ ಹಾಗೂ ಗಣಪತಿ ವಿಚಾರ ಅಲ್ಲ. ತನಿಖೆ ಬಳಿಕ ನಾಗಮಂಗಲ ಗಲಭೆ ಸತ್ಯ ಹೊರಗೆ ಬರುತ್ತೆ. ನಾಗಮಂಗಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ. ಪಾಪ ಮೊದಲಿನಿಂದಲೂ ಅವರನ್ನು ಕೆಣಕ್ತಾ ಇದ್ದಾರೆ. ಲಾಂಗ್, ಪೆಟ್ರೋಲ್ ಬಾಂಬ್ ಎಲ್ಲಾದರೂ ಇದೆಯಾ? ಸುಮ್ಮನೆ ಪ್ರಚಾರ ಮಾಡ್ತಾರೆ ಅಂತ ನರೇಂದ್ರ ಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಕೋಮು ದಳ್ಳೂರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡೋದೂ ಇಲ್ಲ ಅಂತೇಳಿ ಮಳವಳ್ಳಿಯಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಸಣ್ಣ ಘಟನೆ, ಅದನ್ನು ಮರಿಬೇಕು, ಎಲ್ಲರೂ ಒಗ್ಗಟ್ಟಾಗಿ ಬಾಳೋದನ್ನು ಕಲಿಬೇಕು, ಪ್ರಚೋದನೆ ಅವಶ್ಯಕತೆ ಇಲ್ಲ, ಎಲ್ಲರೂ ಒಂದಾಗಬೇಕು. ಸಾರ್ವಜನಿಕರು ತಪ್ಪು ಮಾಡಿದ್ರೆ ಸರ್ಕಾರ ಮಾಡಿಸಿದೆ ಅಂತಾರೆ. ಇದು ಸಣ್ಣ ಘಟನೆ, ಇದನ್ನು ವೈಭವೀಕರಿಸೋದು ಬೇಕಾಗಿಲ್ಲ. ಇದು ಧರ್ಮ, ಜಾತಿ ಹಾಗೂ ಗಣಪತಿ ವಿಚಾರ ಅಲ್ಲ. ತನಿಖೆ ಬಳಿಕ ನಾಗಮಂಗಲ ಗಲಭೆ ಸತ್ಯ ಹೊರಗೆ ಬರುತ್ತೆ. ನಾಗಮಂಗಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ. ಪಾಪ ಮೊದಲಿನಿಂದಲೂ ಕೂಡ ಅವರನ್ನು ಕೆಣಕ್ತಾ ಇದ್ದಾರೆ. ಲಾಂಗ್, ಪೆಟ್ರೋಲ್ ಬಾಂಬ್ ಎಲ್ಲಾದರೂ ಇದೆಯಾ? ಸುಮ್ಮನೆ ಪ್ರಚಾರ ಮಾಡ್ತಾರೆ ಅಂತ ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೋ ಒಂದು ಸಣ್ಣ ಗಲಾಟೆ ನಡೆದಿದ್ದು ದಾಖಲಾಗತಕ್ಕಂಥ ವಿಚಾರ. ಈಗಲೂ ಯಾರೋ ಬೆರಳೆಣಿಕೆ ಜನ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಮುಂದಿಟ್ಕೊಂಡು ನಡೆದಂಥ ಘಟನೆ. ಕೆಲವೊಂದು ಪ್ರಚೋದನಕಾರಿಯಾದಂಥ ವಿಚಾರ ನಡೀತಾ ಇದೆ, ಗಮನಿಸ್ತಾ ಇದ್ದೀವಿ ನಾವು. ಒಬ್ಬರು ಗಣ್ಯ ವ್ಯಕ್ತಿಗಳೇ ಪೆಟ್ರೋಲ್ ಬಾಂಬ್ ಬಗ್ಗೆ ಮಾತಾಡಿದ್ದಾರೆ, ಲಾಂಗು ಮತ್ತೊಂದ್ರ ಬಗ್ಗೆ ಮಾತಾಡಿದ್ದಾರೆ. ಈ ಯಾವ ವಿಚಾರನೂ ಎಲ್ಲರೂ ಒಂದು ಕಡೆ ಸಾಕ್ಷಿ ಇದ್ದರೆ ಅವ್ರ ಮಾತಿಗೆ ಒತ್ತು ಕೊಡೋಣ, ಪ್ರಚೋದನೆ ಬೇಡ. ಆಮೇಲೆ ಒಂದು ವರ್ಗದ ಬಗ್ಗೆ ಪ್ರಚೋದನೆ ಮಾಡಿ ಮಾತಾಡೋದು, ಒಂದು ಸರ್ಕಾರದ ಬಗ್ಗೆ ಪ್ರಚೋದನೆ ಮಾಡಿ ಮಾತಾಡೋದು. ಎಲ್ಲರೂ ಸರ್ಕಾರ ನಡೆಸಿದ್ದಾರೆ, ಅದರ ಅವಶ್ಯಕತೆ ಇಲ್ಲ. ಮಂಡ್ಯ ಜಿಲ್ಲೆ ಯಾವತ್ತೂ ಕೋಮು ದಳ್ಳೂರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಇದೊಂದು ಸಣ್ಣ ಘಟನೆ, ನಾವು ಅದನ್ನು ಮರಿಬೇಕು, ಎಲ್ಲರೂ ಒಟ್ಟಾಗಿ ಬದುಕೋದನ್ನು ಕಲಿಬೇಕು. ಪ್ರಚೋದನೆ ಅವಶ್ಯಕತೆ ಇಲ್ಲ. ಮಾಧ್ಯಮದ ಗೆಳೆಯರಿಗೂ ಯಾರ್ಯಾರ್ದೋ ಮಾತುಗಳಿಗೆ ನೀವು ಬಲಿಪಶು ಆಗಬೇಡಿ. ಅದನ್ನು ಜನರ ಮನಸ್ಸಿನಲ್ಲಿ ಒಂದು ವಿಷಮ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡಬೇಡಿ ಅನ್ನೋದನ್ನು ನಾನು ಮನವಿ ಮಾಡ್ತೇನೆ. ಮಾಧ್ಯಮ ನಾಡು ಸಮೃದ್ಧಿಯಾಗಿ ನೆಮ್ಮದಿಯಿಂದಿರೋ ರೀತಿಯಲ್ಲಿ ಸಹಕರಿಸಬೇಕು ಅಂತ ಕೋರ್ತೀನಿ. ಸಹಜವಾಗಿ ಸರ್ಕಾರ ಎಲ್ಲದಕ್ಕೂ ಹೊಣೆನೇ. ಆದರೆ ಸಾರ್ವಜನಿಕರು ಯಾರೇ ತಪ್ಪು ಮಾಡಿಬಿಟ್ರೆ ಸರ್ಕಾರ ಏನು ಮಾಡಿಸ್ತು ಅಂತೀರಾ?